ಶಕ್ತಿ ಮೀರಿ ಕುಡಿಯುವ ನೀರಾಗ್ಬೋದು, ರಸ್ತೆ ವ್ಯವಸ್ಥೆಗಳಾಗ್ಬೋದು, ಮೂಲಭೂತ ಸೌಕರ್ಯಗಳಲ್ಲಿ ಏನಿವೆಲ್ಲ ವಂಚಿತರಾಗಿದ್ರು ಇವೆಲ್ಲವನ್ನು ಕೂಡ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಅಷ್ಟೇ. ಇವತ್ತು ನಗರ ಅಭಿವೃದ್ಧಿ ಆಗ್ಬೋದು, ಒಂದು ಮಟ್ಟಕ್ಕೆ ಅಭಿವೃದ್ಧಿ ಮಾಡಿದರೆ ನನಗೆ ತೃಪ್ತಿ ಇಲ್ಲ. ಗ್ರಾಮೀಣ ಭಾಗದಲ್ಲೂ ಕೂಡ ಅನೇಕ ರಸ್ತೆಗಳನ್ನು ಮಾಡಬೇಕಾಗಿದೆ. ಜೊತೆಗೆ ನನ್ನೊಟ್ಟಿಗೆ ಸುಮಾರು 15 ವರ್ಷಗಳಿಂದ ಸತತವಾಗಿ ನನ್ನ ಹೆಗಲು ಕೊಟ್ಟು ನಿನ್ನೊಟ್ಟಿಗೆ ನಾವೆಲ್ಲ ಇದ್ದೀವಿ ಅಂತೇಳಿ ನನಗೆ ಪ್ರೀತಿ ವಿಶ್ವಾಸ ತೋರಿರ್ತಕ್ಕಂಥ ಅನೇಕ ಮುಖಂಡರನ್ನು ಕೂಡ ಬೆಳೆಸಬೇಕಾಗಿದೆ. ಇವತ್ತು ಕಾಂಗ್ರೆಸ್ ಭಾಗದಲ್ಲಿ ಕೂಡ ಅನೇಕರು ಸದಾಕಾಲ ನನ್ನೊಟ್ಟಿಗಿದ್ದು ನನ್ನ ಶ್ರೇಯಸ್ಸನ್ನು ಬಯಸಿದ್ದಾರೆ. ಅಂತ ಎಲ್ಲ ಮುಖಂಡರನ್ನ ಸುಮಾರು ವರ್ಷಗಳಿಂದ ಗುರುತಿಸಿ ಬೆಳೆಸುವಂತ ಕೆಲಸ ಮಾಡಿದ್ದೇನೆ. ಇನ್ನು ಅನೇಕರನ್ನ ಎಲ್ಲ ರೀತಿಯಲ್ಲೂ ಬೆಳೆಸಬೇಕಾಗಿದೆ. ಪಾಪ ನಮ್ಮ ಕಾಂಗ್ರೆಸ್ನಲ್ಲಿ ಯಾರು ಕೂಡ ಹಣಕ್ಕೋಸ್ಕರ ಕೆಲಸ ಮಾಡೋದಿಲ್ಲ. ನನ್ನ ಅನುಭವ ಇತ್ತು. ಕಾಂಗ್ರೆಸ್ನಲ್ಲಿ ಪ್ರೀತಿ ವಿಶ್ವಾಸಕ್ಕಷ್ಟೇ ಬೆಲೆ ಕೊಡ್ತಾರೆ. ಆ ಪ್ರೀತಿ ವಿಶ್ವಾಸವನ್ನ ನೀವಿಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನ ನಿಮ್ಮ ಋಣವನ್ನು ತೀರಿಸಬೇಕು ಅಂತೇಳಿ ನನ್ನ ರಾಜಕೀಯದಲ್ಲಿ ಇವತ್ತು ಮುಂದುವರಿತಾ ಇದೆ. ನಮ್ಗೆ ಯಾವ ಸ್ವಾರ್ಥ ಇಲ್ಲ. ನನಗೆ ರಾಜಕೀಯದಿಂದ ಹೆಂಡತಿ ಮಾಡಿ ಸಾಕೋದಿಲ್ಲ. ಆದರೆ ಈ ತಾಲೂಕಿನ ಜನತೆ ನನ್ನನ್ನ 3 ಬಾರಿ ಇವತ್ತು ಆಯ್ಕೆ ಮಾಡಿದ್ದೀರಿ. ಎಂತೆಂಥ ಕಷ್ಟ ಕಾರ್ಪಣ್ಯಗಳಲ್ಲಿ ಕೂಡ ನಾನು ಬೆಳೆಸಿದಂಥವರು, ನಾನು ನಂಬಿದ್ದಂಥವರು, ನನ್ನ ಸ್ನೇಹಿತರೆಲ್ಲ ಕೂಡ ಕೈ ಕೊಟ್ಟು ಬೇರೆ ಪಕ್ಷಕ್ಕೆ ಹೋದಾಗಲೂ ಕೂಡ ನೀವು ನನ್ನ ಕೈಯನ್ನು ಬಿಡಲಿಲ್ಲ. ಯಾರೇನೇ ಆಗಲಿ, ಯಾರೇ ಹೋಗಲಿ, ಯಾರೇ ಬರಲಿ, ನಾವೆಲ್ಲ ಕೂಡ ನಿನ್ನ ಪರವಾಗಿದ್ದೇವೆ ಅಂತೇಳಿ ಬಹಳ ದಿಟ್ಟತನದಿಂದ ಈ ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಒಂದಾದರೂ ಕೂಡ ನಾವೆಲ್ಲ ಇನ್ನೇನು ಕಾಂಗ್ರೆಸ್ ಮುಗಿದೇ ಹೋಯಿತು ಅಂತ ಹೇಳಿ ಬೊಬ್ಬೆ ಹೊಡೆದ್ರು ಕೂಡ ನೀವು ಕಾಂಗ್ರೆಸ್ ಮುಗಿದಿಲ್ಲ, ಕಾಂಗ್ರೆಸ್ ಮುಗಿಯೋದಿಲ್ಲ, ಎಸ್ ಎನ್ ನಾರಾಯಣ ಸ್ವಾಮಿಯನ್ನ ನಾವು ಗೆಲ್ಲಿಸ್ತೀವಿ ಅಂತೇಳಿ ತೀರ್ಮಾನ ಗೆಲ್ಲಿಸಿದರೆ ನಿಮ್ಮ ಪಾದಗಳಿಂದ ಸಾಷ್ಟಾಂಗ ನಮಸ್ಕಾರ. ಇದು ವಿಶ್ವಾಸ, ಪ್ರೀತಿ. ಹಣ ಅಲ್ಲ. ನೀವೆಲ್ಲ ಬಂದಿದ್ದೀರಿ, ನಾವು ಯಾರು ಹಣ ಕೊಟ್ಟಿಲ್ಲ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದೀರಿ. ಪ್ರತಿಯೊಬ್ಬರು ಕೂಡ 5,000 10,000 ಖರ್ಚು ಮಾಡಿದ್ದೀರಿ. ನನಗನ್ಸುತ್ತೆ ಈ ಕಾರ್ಯಕ್ರಮಕ್ಕೆ ಕೆಲವರು ಅನೇಕ ಮುಖಂಡರು 1,00,000 2 ಲಕ್ಷ ಖರ್ಚು ಮಾಡಿದ್ದಾರೆ. ನನಗೆ ಅರ್ಥ ಆಗುತ್ತೆ. ಎಲ್ಲ ಊರಲ್ಲಿ ಬಂದು ಬೆಳಗ್ಗೆಯಿಂದ ನೋಡಿದಾಗ ನಿಮ್ಮ ಸಂತೋಷ, ನಿಮ್ಮ ಸಡಗರ, ನಿಮ್ಮ ಮನೆಯ ಮಗನ ಬರ್ತಡೆ ಅಂತೇಳಿ ಇವತ್ತು ಆಚರಣೆ ಮಾಡ್ತಾ ಇದ್ದೀರಿ. ಈ ಋಣವನ್ನು ಮರೆಯಲಿಕ್ಕೆ ಸಾಧ್ಯ ಇದೆಯಾ? ನೀವೆಲ್ಲ ಕೂಡ ಇವತ್ತು ನಮ್ಮ ಅಣ್ಣ ತಮ್ಮನ ಹುಟ್ಟುಹಬ್ಬ, ನಮ್ಮ ಮನೆ ಮಗನ ಹುಟ್ಟುಹಬ್ಬ, ನಮ್ಮ ಕ್ಷೇತ್ರದ ಒಬ್ಬ ಇವು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯ ಹುಟ್ಟುಹಬ್ಬ ಅಂತೇಳಿ ನೀವೆಲ್ಲ ಕೂಡ ಇಷ್ಟೊಂದು ಸಡಗರ ಸಂಭ್ರಮದಿಂದ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀರಿ. ನಾನು ನನ್ನ ಜೀವನದ ಕೊನೆಯ ಕ್ಷಣದವರೆಗೂ ಕೂಡ ಯಾವತ್ತೂ ಕೂಡ ನಾನು ನಿಮ್ಮನ್ನ ಮರೆಯೋದಿಲ್ಲ. ನನ್ನ ಜೀವನದಲ್ಲಿ ನಿಮ್ಮೆಲ್ಲರ ಪರವಾಗಿ ಮುಂದೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಯಾರಿಂದಲಾದರೂ ನನ್ನ ಕಾರ್ಯಕರ್ತರಿಗೆ, ನನ್ನ ಮುಖಂಡರಿಗೆ, ನನ್ನ ಅವಲಂಬಿತರಿಗೆ ತೊಂದರೆಯಾದಾಗ ಸದಾಕಾಲ ನಿಮ್ಮ ಎಸ್ ಎನ್ ನಾರಾಯಣ ಸ್ವಾಮಿ ನಿಮ್ಮೊಟ್ಟಿಗಿರ್ತಾನೆ.